ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾನುಗೆ ಇಡ್ಲಿ ಬೇಯಿಸ್ತಾ ಇದ್ದೀನಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಇಷ್ಟೊತ್ತು ಚಟ್ನಿಗೆ ರೆಡಿ ಮಾಡ್ಕೊಂಡೆ. ಇವತ್ತು ಸಾಂಬಾರ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಇಡ್ಲಿ ಚಟ್ನಿ. ಸಾನುಗೆ ಇಡ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಆದ್ರೆ ಸಾಂಬಾರ್ ಮಾಡಿದಾಗ ಇಷ್ಟ ಆಗುತ್ತೆ. ಅದರ್ವೈಸ್ ರವೆ ಇಡ್ಲಿ ಮಾಡಬೇಕು. ಅದು ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅದರಲ್ಲಿ ನಾನು ಕ್ಯಾಶು ಹಾಕ್ತೀನಿ, ಅದಕ್ಕೆ ಇಷ್ಟ ಆಗುತ್ತೆ. ಅದು ಬಿಟ್ರೆ ಇದ್ರ ಜೊತೆ ವಡೆ ಮಾಡಬೇಕು, ಅವಾಗ ನೋಡಿ ಇಡ್ಲಿನ ಇಷ್ಟಪಟ್ಟು ತಿಂತಾಳೆ. ಇನ್ನ ಒಂದು ಮಾಡ್ತೀನಿ ಇಡ್ಲಿಯಲ್ಲಿ, ಸ್ಟಫ್ಡ್ ಇಡ್ಲಿ ಮಾಡಿದಾಗ ಅದು ಹೇಗಪ್ಪ ಮಾಡೋದು ಅಂದ್ರೆ, ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡು, ಅಂದ್ರೆ ದೋಸೆ ಜೊತೆ ನಾವು ಹೇಗೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತೀವೋ ಅದೇ ತರ ಆಲೂಗೆಡ್ಡೆ ಪಲ್ಯ ಮಾಡಿಬಿಟ್ಟು ಈ ಹಸಿಟ್ ಮಧ್ಯ ಇಡಬೇಕು. ಅದು ಒಳಗಡೆ ಸೇರ್ಕೊಳ್ಳುತ್ತೆ, ಜಸ್ಟ್ ಲೈಕ್ ಪರೋಟ ಹೇಗೆ ಮಾಡ್ತೀವಿ ಆ ಥರ. ಈ ಹಸಿಟ್ ಒಳಗಡೆ ಸೇರ್ಕೊಂಡಾಗ ಅದು ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ, ಪಲ್ಯ ಜೊತೆ ಇಡ್ಲಿ ತಿನ್ನೋದು. ಸೊ ಆ ಥರ ಮಾಡಿದಾಗ ಕೂಡ ಇಷ್ಟ ಆಗುತ್ತೆ ಅವಳಿಗೆ. ಹೋದ ವಾರ ಸಾಂಬಾರ್ ಮಾಡಿದ್ದೆ, ಅದಕ್ಕೆ ಈ ವಾರ ಹಾಗೆ ಅಡ್ಜಸ್ಟ್ ಮಾಡ್ಕೋ ರಾಜಾ ಅಂತ ಹೇಳಿಬಿಟ್ಟು ಚಟ್ನಿ ಮಾಡಿದ್ದೀನಿ. ಚಟ್ನಿ ನಾನು ಇಡ್ಲಿ ಜೊತೆ ಯಾವಾಗ್ಲೂ ರೆಡ್ ಚಟ್ನಿ ಮಾಡೋದು. ರೆಡ್ ಚಟ್ನಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಮಾತ್ರನೇ ಹಾಕ್ಬಿಟ್ಟು, ಹುರಿಗಡಲೆಕಾಯಿ, ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಬದಲು ಹಾಕೋದು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಅವಳಿಗೆ ರೆಡ್ ಚಟ್ನಿ ಅಂತ ಆಸೆ. ಅಂದರೆ ಸಮಥಿಂಗ್ ರೆಗ್ಯುಲರ್ ಮಾಡೋದಕ್ಕಿಂತ ಡಿಫ್ರೆಂಟ್ ಇರಬೇಕು, ಆವಾಗ ಮಾತ್ರನೇ ಅವಳು ಇಷ್ಟಪಟ್ಟು ತಿನ್ನೋದು. ಉಪ್ಪಿಟ್ಟು ಮಾಡೋಂಗಿಲ್ಲ, ಅವಲಕ್ಕಿ ಉಪ್ಪಿಟ್ಟು ಮಾಡೋಂಗಿಲ್ಲ, ಡ್ರೈ ಅಂತ ಅನಿಸುತ್ತೆ. ಬರೀ ಇಡ್ಲಿ ಕೊಟ್ಟರೆ ಅದೂ ಡ್ರೈ ಅಂತ ಅನಿಸುತ್ತೆ. ದೋಸೆ ಕೊಟ್ಟರೆ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕೊಡ್ತೀನಿ, ಅದು ಓಕೆ ಅಂತಾಳೆ. ದಿನ ಏನು ತಿಂಡಿ ಅಂತ ಮಾಡೋದು ಅಲ್ವಾ? ರೈಸ್ ಐಟಮೇ ದಿನ ಮಾಡೋದಕ್ಕಾಗುತ್ತಾ? ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿಗೆ ಏನೆಲ್ಲ ಕತೆ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಸೊ ಕಾಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ಓದ್ತೀನಿ ಅದನ್ನು. ಈಗ 7 ಗಂಟೆ ಸ್ನೇಹಿತರೆ, 7 ಗಂಟೆಗೇನೆ ಮೇಕಪ್ ಮಾಡ್ತಾ ಇದ್ದೀನಿ. ಸಾನುಗೆ ಮೇಕಪ್ ಮಾಡ್ತಾ ಇರೋದು. ಅವಳು ಇವತ್ತು ಸ್ಕೂಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾಳೆ, ಸಿಂಗಿಂಗ್ ಪರ್ಫಾರ್ಮೆನ್ಸ್. ಇಷ್ಟು ದಿನದಲ್ಲಿ ಫಸ್ಟ್ ಟೈಮು. ಇಷ್ಟು ವರ್ಷ ಡ್ಯಾನ್ಸು, ನಾಟಕ ಆಗ್ತಾ ಇತ್ತು. ನಾನು ನಾಟಕ ಮಾಡಿಲ್ವ? ಸ್ಕಿಟ್ಸ್ ಮಾಡಿದ್ಯಾ? ಮತ್ತು ಸೈನ್ಸ್ದು ಒಂದಿತ್ತಲ್ಲ, ಏನದು? ಅಲ್ಲ, ಅದು ಬಿಹೂಸು. ಸೊ ಆ ಥರ ಮಾಡಿದ್ಲು. ಈ ವರ್ಷ ಸಿಂಗಿಂಗು, ಅದಕ್ಕೆ ಕಾಸ್ಟ್ಯೂಮ್ ಕೂಡ ಕೊಟ್ಟಿದ್ರು. ಈಗ ಮೇಕಪ್ ಮಾಡ್ಕೊಂಡು ಬನ್ನಿ ಅಂದ್ಯಾರಂತೆ. ಜ್ಯುವೆಲ್ಸ್ ಒಲೆ ಹಾಕ್ಕೊಂಡು ಬನ್ನಿ, ಬಳೆ ಹಾಕ್ಕೊಂಡು ಬನ್ನಿ, ನೆಕ್ಲೆಸ್ ಮಾತ್ರ ನಾವು ಕೊಡ್ತೀವಿ ಅಂದ್ಯಾರಂತೆ. ಗೊತ್ತಿಲ್ಲ. ನಮ್ಮ ಸಾನು ಅದಕ್ಕೆ ನಂದು ತೊಗೊಂಡೋಗಿರ್ತೀನಿ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಈಗ ಬ್ರೈಟಾಗಿ ಕಾಣೋ ಥರ ಮೇಕಪ್ ಮಾಡ್ಕೊಂಡು ಬನ್ನಿ ಅಂತಂತೆ. ನೀನು ಸ್ವೆಟ್ ಆದ್ರೂ ಒರೆಸ್ಬೇಡ ಆಯಿತಾ? ಟಿಶ್ಯೂ ತೊಗೊಂಡು ಸುಮ್ಮನೆ ಹಿಂಗೆ ಮಾಡು ಅಷ್ಟೇ. ಪರವಾಗಿಲ್ಲ, ಒರೆಸ್ಕೊ, ಏನು ತೊಂದರೆ ಇಲ್ಲ. ಹಂಗೆ ಇದ್ರೂ ಏನಾಗೋದಿಲ್ಲ. ನಿನ್ನ ಸ್ವೆಟ್ ನೋಡ್ಬಿಟ್ಟು ಬೇರೆಯವ್ರು ಬಂದು ಒರೆಸ್ಬಿಟ್ರೆ ಕಷ್ಟ. ಸ್ವೆಟ್ಟಿಂಗ್ ಇದು ಹಳೆ ಕ್ಲಿಪ್ಪಿಂಗ್ ಸ್ನೇಹಿತರೆ, ಇವತ್ತೊಂದಲ್ಲ. ಸೊ ಇವತ್ತು ನಾನು ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಸಾನುಗೆ ಮೇಕಪ್ ಮಾಡೋದಕ್ಕೆ ಅಂದರೆ, ಮೊದಲಿಗೆ ಫೇಸ್ ಕ್ರೀಮ್, ಅದು ಬೇಬಿ ಕ್ರೀಮ್, ಅದ್ರ ಮೇಲ್ಗಡೆ ಸನ್ಸ್ಕ್ರೀನ್ ಲೋಷನ್ನು, ಅದರ ಮೇಲ್ಗಡೆ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡರ್. ನಾನು ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಅದಾದಮೇಲೆ ಸ್ವಲ್ಪ ಬ್ಲಷ್ ಆ್ಯಂಡ್ ಐಸ್ನ ಹೈಲೈಟ್ ಮಾಡೋದಕ್ಕೆ ಸ್ವಲ್ಪ ಐ ಶ್ಯಾಡೋ ಮತ್ತು ಐಲೈನರ್ನ ಹಚ್ಚಿದ್ದೀನಿ. ಸೊ ಮೊದಲು ನಾನೊಂದು ಫೌಂಡೇಶನ್ ಹಚ್ಚಿದೆ. ಆ ಫೌಂಡೇಶನ್ ತುಂಬ ಚೆನ್ನಾಗಿದೆ. ಅದಕ್ಕೆ ಪ್ರೈಮರ್ ಇರಲೇಬೇಕು ಅಂತೇನಿಲ್ಲ, ಒಂದು ಥಿನ್ ಲೇಯರ್ ಹಾಕೋದಕ್ಕೆ. ಥಿಕ್ ಲೇಯರ್ ಹಾಕ್ತೀನಿ ಅಂದರೆ ಅದಕ್ಕೆ ಪ್ರೈಮರ್ ಬೇಕು, ಇಲ್ಲ ಅಂದರೆ ಅದು ಕ್ರೀಸ್ ಕಾಣುತ್ತೆ, ಕೇಕಿ ಥರ ಆಗುತ್ತೆ. ಅಂದರೆ ಹಚ್ಚಿರೋದು ಒಂದು ಲೇಯರ್ ಹಚ್ಚಿದ್ದೀವಿ ಅನ್ನೋ ಥರ ಕಾಣುತ್ತೆ. ಅದ್ರ ಬದಲು ಪ್ರೈಮರ್ ಹಚ್ಚಿದಾಗ ಚೆನ್ನಾಗಿ ಕವರ್ ಆಗುತ್ತೆ, ಆ ಕ್ರೀಸ್ ಎಲ್ಲನೂ ಕಾಣೋದಿಲ್ಲ. ಬಟ್ ನಾನೀಗ ಜಸ್ಟ್ ಕ್ರೀಮ್ ಥರ ಹಚ್ಚಿದ್ದೀನಿ ಅಷ್ಟೇ ಫೌಂಡೇಶನ್ನ. ಸೊ ಪ್ರೈಮರ್ ನೆಸಸರಿ ಇಲ್ಲ. ಇವಳದು ಸ್ವಲ್ಪ ಆಯಿಲಿ ಫೇಸ್, ಅದಕ್ಕೆ ಸ್ವಲ್ಪ ಪೌಡರ್ ಹಚ್ತಾ ಇದ್ದೀನಿ, ಇಲ್ಲಾಂದರೆ ಪೌಡರ್ ಏನು ನೆಸಸರಿ ಇರೋದಿಲ್ಲ. ಇದು ಬೆಳಿಗ್ಗೆ ಒಂದು ಸಾರಿ ಆಗಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದಿದ್ರೆ ಅವಳಿಗೇನು ಅನ್ನಿಸ್ತಾ ಇರಲಿಲ್ಲ, ನೆಸಸರಿ ಇರಲಿಲ್ಲ ಫೌಂಡೇಶನ್ದು. ಬಟ್ ಏನೋ ಇವ್ರು 2 ಸಾರಿ ಪರ್ಫಾರ್ಮ್ ಮಾಡಬೇಕು, ಅದು ಯಾವ ಟೈಮಿಂಗ್ಸಲ್ಲಿ ಅಂತ ಗೊತ್ತಿಲ್ಲ.
ಯಾವ ಟೈಮಲ್ಲಿ ಬೆಳಿಗ್ಗೆನ ಮಧ್ಯಾಹ್ನನ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಫೌಂಡೇಶನ್ ಜಾಸ್ತಿ ಹಚ್ತಾ ಇದ್ದೀನಿ. ಕಣ್ಣು ಅಗ್ಲಿಕ್ಕೆ ಕಾಣಲಿ ಅಂದ್ಬಿಟ್ಟು ಕಾಜಲ್ ಹಚ್ಚಿ ಅಂದೆ ಅಂತೆ. ನನ್ನ ಮಗಳಿಗೂ ಕಾಜಲ್ ಆಗಲ್ಲ, ನನಗೂ ಕಾಜಲ್ ಆಗಲ್ಲ. ಮಕ್ಕಳ ಸ್ಕಿನ್ ಮೇಲೆ ಆದಷ್ಟು ಕಾಸ್ಮೆಟಿಕ್ಸ್ನ ಕಡಿಮೆನೇ ಯೂಸ್ ಮಾಡಬೇಕು. ನಾನು ಎಲ್ಲೇ ಫಂಕ್ಷನ್ಗೆ ಹೋದ್ರೂ ಕೂಡ ಫೇಸ್ ಕ್ರೀಮ್ ಆಗಲಿ ಅಥವಾ ಫೌಂಡೇಶನ್ ಆಗಲಿ ಸಾನುಗೆ ಯೂಸ್ ಮಾಡೋದಿಲ್ಲ. ಜಸ್ಟ್ ಅವಳು ಏನು ಬೇಬಿ ಕ್ರೀಮ್ ರಾತ್ರಿ ಹೊತ್ತು ಹಚ್ಕೊಳ್ತಾಳೋ ಅದನ್ನೇ ಹಚ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಪೌಡರ್ ಹಚ್ಚಿರ್ತೀನಿ ಹೊರತು ಇನ್ನೇನು ಜಾಸ್ತಿ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ನ ಲೈಟಾಗಿ ಹಾಕಿದ್ದೀನಿ, ಬಟ್ ಹಾಕಿರೋ ಥರ ಅಂತೂ ಕಾಣುತ್ತೆ. ಜಾಸ್ತಿ ಡಾರ್ಕಾಗಿ ಹಾಕಿದ್ರೆ ಹೋಗೋ ತನಕ ಅದು ಸ್ಪ್ರೆಡ್ ಔಟ್ ಆಗುತ್ತೆ. ಯಾಕೆ ಅದೆಲ್ಲ ಹಾಕ್ಬಿಟ್ಟು ರಿಮೂವ್ ಮಾಡಿಸಿದ್ದೀನಿ. ಇನ್ನು ಒಬ್ಬರು ಮೇಕಪ್ ಮಾಡೋರು, ಹೇರ್ ಸ್ಟೈಲ್ ಮಾಡೋರು, ಒಬ್ಬರು ತಿಂಡಿ ತಿನ್ಸೋರು. ಅದಕ್ಕೆ ರಾಜೇಶ್ ಇವತ್ತು ಬೇಗ ಇದ್ದಿದ್ದಾರೆ. ಏನೋ ಇದು ಹಿಂಗೆ ಇದು ಮಾಡ್ತಿದ್ದೀರಾ? ನಡೀರಿ. ಈ ವರ್ಷ ಎಲ್ಲ ಬೇಗನೆ ಎದ್ಬಿಟ್ಟಿದ್ದೀನಿ. ಈ ವರ್ಷ ಅಂತೆ ತಿಂಗಳು ಆಗಿಲ್ಲ ಇನ್ನು ಶುರುವಾಗಿ. ನಡಿಮಾ, ಟೈಮ್ ಆಗುತ್ತೆ. ಸಾನು ಸ್ಕೂಲ್ಗೆ ಹೊರಟ್ಲು. ನಾನು ಸ್ವಲ್ಪ ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡಿಬಿಟ್ಟು ಗುಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಸ್ವಲ್ಪ ಬೆಡ್ಶೀಟ್ನ ಚೇಂಜ್ ಮಾಡಬೇಕಿತ್ತು, ತೆಗೆದೆ. ಅದಾದಮೇಲೆ ಅನ್ನಿಸ್ತು ನಾನು ಡಬಲ್ ಬೆಡ್ಶೀಟ್ ಯೂಸ್ ಮಾಡ್ತೀನಿ ಯಾವಾಗ್ಲೂ. ಒಂದು ತೆಗೆದ್ಬಿಟ್ಟು ಒಂದನ್ನು ಹಾಗೆ ಬಿಟ್ಟಿರ್ತೀನಿ. ಆದರೆ ಇದ್ರ ಮೇಲೂ ನೋಡಿದ್ರೆ ಸ್ವಲ್ಪ ಧೂಳು ಅನ್ನಿಸ್ತಾ ಇತ್ತು. ಸರಿ ವ್ಯಾಕ್ಯೂಮ್ ಮಾಡಿ ತುಂಬಾನೇ ತಿಂಗಳುಗಳೇ ಆಯಿತು. ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಅಂತಾನೆ ಒಂದು ಬರುತ್ತೆ. ಇದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ, ನಾವು ನಾರ್ಮಲ್ ವ್ಯಾಕ್ಯೂಮ್ ಕ್ಲೀನರಲ್ಲಿ ಧೂಳು ನಿಮ್ಗೆ ಏನ್ ಕಣ್ಣಿಗೆ ಕಾಣುತ್ತೋ ಅದು ಎಳ್ಕೊಳತ್ತೆ. ಸೋಫಾಕ್ಲೆಲ್ಲ ಎಲ್ಲಾನು ಕ್ಲೀನ್ ಮಾಡಿದಾಗ ನಿಮ್ಗೆ ತೋರಿಸಿದೀನಿ ಅದು. ಆದ್ರೆ ಇದು ತುಂಬಾ ಮೈನ್ಯೂಟ್ ಡಸ್ಟ್ ಸ್ನೇಹಿತರೆ, ನಿಮ್ಗೆ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಪೌಡರಿ ಇರತ್ತೆ. ನಿಮ್ಗೆ ಡಸ್ಟ್ ಮಾಡಿದಾಗ ಡಸ್ಟ್ ಏಳುತ್ತಲ್ವಾ ಮೇಲೆ, ಅದೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಹೀರ್ಕೊಳತ್ತೆ. ಅದಕ್ಕೆ ಇದು ಬೆಡ್ ವ್ಯಾಕ್ಯೂಮ್ ಕ್ಲೀನರ್. ಇದನ್ನ ನಾನು ಬ್ಲಾಂಕೆಟ್ಸ್ಗೆ ಯೂಸ್ ಮಾಡ್ತೀನಿ, ಸೋಫಾಗೂ ಯೂಸ್ ಮಾಡ್ತೀನಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ನುಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗ್ಲೂ ಮಷಿನ್ನ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ತಗೊಂಡ್ಬೇಕಾದ್ರೆ ಇನ್ನೊಂದ್ಸರಿ ಏನು ಕ್ಲೀನ್ ಮಾಡೋದಿಲ್ಲ. ಈಗ ಕ್ಲೀನ್ ಮಾಡ್ತಿದ್ದೀನಲ್ವಾ, ಅಂದರೆ ಬೆಡ್ಡನ್ನು ವ್ಯಾಕ್ಯೂಮ್ ಮಾಡ್ತಾ ಇದ್ದೀನಲ್ವಾ, ಅದಾದಮೇಲೆ ತೆಗೆದು ಎಲ್ಲಾನು ಕಸಾನ ಬಿಸಾಡ್ಬಿಟ್ಟು ತೊಳೆದು ಎತ್ತಿಟ್ಟಿರ್ತೀನಿ. ಆದರೆ ಈಗ ನೋಡಿ ನೀವು ಎಷ್ಟು ಧೂಳು ಕಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಸ್ವಲ್ಪ ಹರಿಬರಿಯಲ್ಲಿ ಮಾಡಿರೋದು. ನಿಧಾನಕ್ಕೆ ಮಾಡಿದ್ರೆ ಇನ್ನೂ ಜಾಸ್ತಿನೇ ಕಲೆಕ್ಟ್ ಆಗುತ್ತೆ. ಸೊ ಇದು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನಿಮ್ಮಲ್ಲಿ ತುಂಬ ಅಲರ್ಜಿ ಇಶ್ಯೂ ಆಗುತ್ತೆ ಅನ್ನೋ ಹಾಗಿದ್ರೆ ಇದನ್ನು ತಿಂಗಳಿಗೊಂದ್ಸರಿ ಆದ್ರೂ ಯೂಸ್ ಮಾಡಿ. ಡಸ್ಟ್ ಎಲ್ಲಾನು ನೀಟಾಗಿ ಕ್ಲೀನ್ ಆಗುತ್ತೆ. ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ತೋರಿಸಿದ್ದೆ ನಿಮ್ಗೆ ಸಾಂಬಾರ್ ಪುಡಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಏನೇನ್ ಹಾಕೋದು, ಹುರ್ಕೊಳ್ಳೋದು ಅಂತೆಲ್ಲಾನು ಶೇರ್ ಮಾಡಿದ್ದೆ. ಅದನ್ನ ಈಗ ಬೀಸಿಸ್ಕೊಂಡು ಬಂದಿದ್ದಾರೆ ರಾಜೇಶ್. ಇದರಲ್ಲಿ ಕವರಲ್ಲಿ ಏನಿತ್ತು ಅಂದ್ರೆ ಹುರುಳಿ ಕಾಳನ್ನ ಕೊಟ್ಟು ಕಳಿಸಿದ್ದೆ. ಅಂದರೆ ಎಲ್ಲಾನು ಫ್ಲೋರ್ ಮಿಲ್ಲಲ್ಲಿ ಹಾಕಿ ಪೌಡರ್ ಆದಮೇಲೆ ಕೊನೆಯಲ್ಲಿ ಈ ಹುರುಳಿ ಕಾಳನ್ನ ಜಸ್ಟ್ ಹಾಗೆ ಫಾಸ್ಟಾಗಿ ಬಿಡ್ತಾರೆ. ಅವಾಗ ಅಲ್ಲಿ ಮಷೀನಲ್ಲಿ ಅಂಟ್ಕೊಂಡಿರೋ ಅಂಥ ಸಾಂಬಾರ್ ಪುಡಿ ಎಲ್ಲಾನು ಬರುತ್ತೆ. ಎಷ್ಟೊಂದು ಬಂದಿದೆ ನೋಡಿ ಸ್ನೇಹಿತರೆ. ಐ ಥಿಂಕ್ ನನಗೆ ಪ್ರೀವಿಯಸ್ ನಾನು ಹಾಕೋ ಮುಂಚೆ ಯಾರೋ ಮೆಣಸಿನ್ಕಾಯಿ ಹಾಕಿದ್ದಾರೆ ಅನ್ಸುತ್ತೆ. ಸೊ ಆ ಮೆಣಸಿನ್ಕಾಯ್ದು ಸಣ್ಣ ಸಣ್ಣ ರೆಸಿಡ್ಯೂ ಕೂಡ ಇತ್ತು. ಆ್ಯಂಡ್ ಅದರದ್ದು ರೆಡ್ ಕಲರ್ ಕೂಡ ಇದ್ರ ಜೊತೆ ಮಿಕ್ಸ್ ಆಗಿತ್ತು. ಅಂದರೆ ಅವರು ಹಾಕಿರಲಿಲ್ಲ ಅನಿಸುತ್ತೆ. ಅದಕ್ಕೆ ನನಗೆ ನಾನು ಹಾಕಿದಾಗ ಬಂದಿದೆ. ಎಷ್ಟೊಂದು ಬಂದಿದೆ ನೋಡಿ. ಲಾಸ್ಟಲ್ಲಿ ನೋಡಿ ಎಷ್ಟು ಇದೆ ಅಂದ್ಬಿಟ್ಟು. ಸೊ ಯಾವಾಗ್ಲೂ ಸಾಂಬಾರ್ ಪುಡಿ ಆಗಲಿ ಮೆಣಸಿನ ಪುಡಿ ಆಗಲಿ ಮಾಡಿಸಿದಾಗ ಈ ಥರ ಹುರುಳಿ ಕಾಳನ್ನ ಕೊಟ್ಟು ಕಳಿಸಿ ಕೊನೆಯಲ್ಲಿ ಫಾಸ್ಟಾಗಿ ಬಿಡ್ತಾರೆ. ಅದ್ರ ಜೊತೆ ನಮಗೆ ಹಸಿಟ್ ಕೂಡ ಬರುತ್ತೆ. ಆಮೇಲೆ ಅಕ್ಕಿ ಕೂಡ ತೊಳೆದು ಹಾಕಿದ್ದೆ ಅಲ್ವಾ. ಸೊ ಅಕ್ಕಿ ಕೂಡ ಇದ್ರ ಜೊತೆನೆ ಬಿಡಿಸ್ಕೊಂಡು ಬಂದಿದ್ದಾರೆ. ನಾವು ಜಾಸ್ತಿ ಹೋಗೋದೇ ಇಲ್ಲ, ಬಟ್ ಹೋದಾಗ ಒಟ್ಟಿಗೆ ಒಂದು ಎರಡಾದ್ರೂ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಕೊಟ್ಟು ಕಳ್ಸಿರ್ತೀನಿ. ಮೆಂತೆ ಮುದ್ದೆ ಮಾಡ್ತೀನಲ್ವ ನಾನು, ಸೊ ಅದರದ್ದು ರೆಡಿ ಮಾಡ್ಕೊಂಡಿರ್ತೀನಿ. ಅದರ ಜೊತೆ ಗೋಧಿ ತೊಗೊಂಡು ಅದನ್ನು ಬಿಡಿಸ್ಬಿಡ್ತೀನಿ. ಯೂಶಲಿ ನಾನು ರೆಡಿನೇ ತೊಗೊಳ್ತೀನಿ ಗೋಧಿ ಹಿಟ್ಟು, ಬಟ್ ಇದನ್ನು ಮಾಡಿಸ್ತಿದಾರಲ್ಲ ಅಂದ್ಬಿಟ್ಟು ಅದನ್ನು ಮಾಡಿಸ್ಬಿಡ್ತೀನಿ ಜೊತೆಗೆ. ಈ ಸಾರಿ ಮಲ್ಟಿಗ್ರೇನ್ ಆಟ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದಿನ ಮೆಂತೆ ಮುದ್ದೆಗೆ ಆಗುವಷ್ಟು ಹಸಿಟ್ಟಿದೆ. ಅದು ಮುಗಿದ ಮೇಲೆ ಮಲ್ಟಿಗ್ರೇನ್ ಆಟ ಮಾಡಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹುರುಳಿ ಕಾಳೇನು ಪುಡಿ ಆಗಿರೋದಿಲ್ಲ, ಅದನ್ನ ಜಸ್ಟ್ ಫಾಸ್ಟಾಗಿ ಬಿಟ್ಬಿಡ್ತಾರಷ್ಟೇ, ನುಣ್ಣಗೆ ಆಗೋ ಥರ ಏನು ಮಾಡಿರೋದಿಲ್ಲ. ಸೊ ಅದನ್ನು ನಾವು ಯೂಶಲಿ ಏನು ಸಾಂಬಾರ್ ಮಾಡ್ತೀವೋ ಅಥವಾ ಕಟ್ ಮಾಡ್ತೀವೋ, ಕಟ್ ಅಂದರೆ ಹುರುಳಿ ಕಟ್ ಅಂತ ಹೇಳ್ತಾರಲ್ವಾ, ಅದನ್ನು ಮಾಡ್ತೀವೋ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದು ಸಾಂಬಾರ್ ಪುಡಿ ಡೈರೆಕ್ಟ್ ಡಬ್ಬದಲ್ಲಿರೋದು. ಕಲರ್ ನೋಡಿ ಚೇಂಜ್ ಇದೆ ಅಲ್ವಾ. ಯಾಕೆ ಅಂದರೆ ಅದು ಹುರುಳಿ ಕಾಳು ಜೊತೆ ಆ ಮೆಣಸಿನಕಾಯಿ ಪುಡಿ ಕೂಡ ಬಂದಿದೆ. ಅದಕ್ಕೆ ಸ್ವಲ್ಪ ರೆಡ್ಡಿಶ್ ಅಲ್ಲಿದೆ. ಈಗ ನಾನು ಎರಡನ್ನೂ ಜರಡಿ ಮಾಡಿಬಿಟ್ಟು
ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೀವು ಹೇಳ್ತಾ ಇದ್ರಿ ಹೊರಗಡೆನೆ ಇಡೀ 6 ತಿಂಗಳಾದ್ರೂ ಏನು ಆಗೋದಿಲ್ಲ ಅಂತ. 6 ತಿಂಗಳಲ್ಲ, ನನ್ಗಿದು 1 ವರ್ಷ ಬರುತ್ತೆ. ಅರ್ಧ ಕೆಜಿದು 2 ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನನ್ಗೆ 1 ವರ್ಷಕ್ಕಿಂತ ಜಾಸ್ತಿನೇ ಬರುತ್ತೆ. ಇವತ್ತು ಮಶ್ರೂಮ್ ತಂದಿದ್ರು ರಾಜೇಶ್. 2 ಡಿಶ್ ಮಾಡ್ತಾ ಇದ್ದೀನಿ. ಒಂದು ಮಶ್ರೂಮ್ದು ಪೆಪ್ಪರ್ ಡ್ರೈ, ಅಂದ್ರೆ ಇದು ಡೀಪ್ ಫ್ರೈ ಮಾಡಿ ಮಾಡೋದು. ಸೊ ಡೀಪ್ ಫ್ರೈಗೆ ನಾನಿಲ್ಲಿ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ. ಮೈದಾ ಮತ್ತೆ ಕಾರ್ನ್ಫ್ಲೋರ್ ಸಮ ಪ್ರಮಾಣದಲ್ಲಿ, ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್, ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಡಿಪ್ ಮಾಡಿಬಿಟ್ಟು ಬಜ್ಜಿ ಹೇಗೆ ಫ್ರೈ ಮಾಡ್ತೀವೋ ಆ ಥರ ಮಾಡ್ತಾ ಇದ್ದೀನಿ. ಮಶ್ರೂಮ್ ಅಲ್ಲಿ ತುಂಬಾ ನೀರು ಇರುತ್ತಲ್ವಾ, ಚಟಪಟ ಅಂತ ಎಗರೋದಕ್ಕೆ ಶುರು ಆಯ್ತು. ಸೊ ನಾನೇನ್ ಮಾಡ್ಕೊಂಡೆ, ಅದನ್ನ ಸ್ವಲ್ಪ ಓವನ್ ಅಲ್ಲಿ ಡಿಹೈಡ್ರೇಟ್ ಮಾಡ್ಕೊಂಡೆ. ಅಂದ್ರೆ ನಾವು ಹೀಟ್ ಮಾಡಿದಾಗ ಅದರಲ್ಲಿರುವಂತ ನೀರಿನ ಅಂಶ ಡ್ರೈ ಆಗುತ್ತೆ. ಆ ಥರ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಿದೆ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಈಗ ನಾನಿಲ್ಲಿ ನೂಡಲ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನೂಡಲ್ಸ್ಗೆ ಏನೇನು ತಗೊಂಡಿದ್ದೀನಿ ಅಂದರೆ, ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಆ್ಯಂಡ್ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್, ಜಸ್ಟ್ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ನುಣ್ಣಗೆ ರುಬ್ಕೊಂಡಿರೋದು. ಅದಕ್ಕೀಗ ನಾನು ಫ್ಲೇವರಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಕೆಚಪ್, ಸ್ವಲ್ಪ ಉಪ್ಪು, ಸ್ವಲ್ಪ ವಿನೆಗರ್ ಹುಳಿಗೆ, ಆ್ಯಂಡ್ ಕಲರ್ಗೆ ಮತ್ತೆ ಸ್ವಲ್ಪ ಇದರಲ್ಲೂ ಹುಳಿ ಇರುತ್ತೆ. ಇದು ಡಾರ್ಕ್ ಸೋಯಾ ಸಾಸ್. ಇದಕ್ಕೆ ನೀವು ಶೇಜ್ವಾನ್ ಸಾಸ್ ಅಂತ ಸಿಗುತ್ತಲ್ವಾ ಡೈರೆಕ್ಟ್, ಅದನ್ನೇ ತಂದಿಟ್ಕೊಂಡ್ರೆ ಜಸ್ಟ್ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಶೇಜ್ವಾನ್ ಸಾಸ್ 1-2 ಸ್ಪೂನ್ ಹಾಕ್ಬಿಟ್ರೆ ನಿಮಗೆ ನೂಡಲ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ನೋಡಿ, ಸ್ವಲ್ಪ ನೀರು ಹಾಕಿದ್ದೀನಿ, ತೆಳ್ಳ ಮಾಡ್ಕೊಂಡಿದ್ದೀನಿ. ನೂಡಲ್ಸ್ನ ಹಾಕ್ಬಿಟ್ಟು ಬಾಡಿಸ್ಬೇಕಲ್ಲ, ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕುದಿ ಬಂದಮೇಲೆ ಕುಕ್ ಮಾಡ್ಕೊಂಡಿರೋವಂಥ ನೂಡಲ್ಸ್ ಹಾಕ್ತೀನಿ. ಹಕ್ಕ ನೂಡಲ್ಸ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತಗೊಂಡು ನಾನು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಬೇಯಬೇಕು ಅನ್ನೋ ಟೈಮಲ್ಲೇ ನೀರಿನ ತೆಗೆದ್ಬಿಡಿ. ನಾವು ಇಟ್ಟಾಗ ಅದೇ ಕುಕ್ ಆಗ್ತಾ ಇರುತ್ತೆ, ಫುಲ್ ಸ್ಟಾಪ್ ಆಗಿರೋದಿಲ್ಲ. ಅವಾಗ ಇದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಫುಲ್ ಗಂಜಿ ಆಗ್ಬಿಡುತ್ತೆ. ಮಿಕ್ಸ್ ಮಾಡ್ಬೇಕಾದ್ರೆ ಕಿತ್ತೋಗತ್ತೆ ಅಂಡ್ ಫ್ಲೇವರ್ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಓವರ್ ಕುಕ್ ಆದ್ರೆ. ನಾನಿಲ್ಲಿ ತರಕಾರಿಗಳನ್ನ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಕಾರ್ನ್, ಕ್ಯಾರೆಟ್, ಮಶ್ರೂಮ್ ಇಷ್ಟನ್ನ ಸಪ್ರೇಟ್ ಆಗಿ ಕುಕ್ ಮಾಡಿ, ಅಂದ್ರೆ ಅರ್ಧ ಕುಕ್ ಮಾಡಿ ತೆಗೆದು ಇಟ್ಕೊಂಡಿದ್ದೆ. ಆಮೇಲೆ ಸಾಸ್ ಮಾಡಿ, ಆ ಸಾಸ್ಗೆ ನೂಡಲ್ಸ್ನ ಬೇಯಿಸ್ಕೊಂಡಿರೋದನ್ನ ಮಿಕ್ಸ್ ಮಾಡಿ, ಲಾಸ್ಟಲ್ಲಿ ನಾನು ಏನು ತರಕಾರಿ ಕುಕ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಸೇರಿಸ್ಬಿಟ್ಟು ಸಾಟೆ ಮಾಡ್ತಾ ಇದ್ದೀನಿ. ಇಷ್ಟೇ ಸಿಂಪಲ್, ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟೊಂದೆಲ್ಲ ಸಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಶೇಜ್ವಾನ್ ಸಾಸ್ ಸಿಗುತ್ತಲ್ವಾ, ಅದನ್ನ ತಂದಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಟೇಸ್ಟಿ ನೂಡಲ್ಸ್ ರೆಡಿ. ಹಕ್ಕ ನೂಡಲ್ಸ್ ಆ್ಯಕ್ಚುಲಿ ಮೈದಾದು ಬರುತ್ತೆ, ವೀಟ್ದು ಬರುತ್ತೆ. ವೀಟ್ದು ತಂದಿಟ್ಕೊಂಡ್ರೆ ಮಕ್ಳಿಗೂ ಕೂಡ ಅವ್ರು ಯಾವಾಗ ಕೇಳ್ತಾರೋ ಆವಾಗ ಮಾಡಿ ಕೊಡ್ಬೋದು, ನಾವು ಕೂಡ ತಿನ್ಬೋದು. ಏನು ಗಿಲ್ಟ್ ಫೀಲ್ ಇರೋದಿಲ್ಲ ಮೈದಾ ತಿಂತಾ ಇದ್ದೀವಿ ಅಂತ. ಆದಷ್ಟು ಮೈದಾ, ಶುಗರ್ ಎಲ್ಲಾನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ಈ ಪ್ರಿಸರ್ವೇಟಿವ್ಸ್ ಇರೋದು ಕೆಚಪ್ಸ್ ಎಲ್ಲಾನು ನಾನು ಹೇಳಿದ್ನಲ್ವಾ, ಶೇಜ್ವಾನ್ ಸಾಸ್ನೆಲ್ಲಾನು ಡೈರೆಕ್ಟ್ ಯೂಸ್ ಮಾಡ್ಬೋದು ಅಂತ, ಅದು ಯೂಸ್ ಮಾಡಿದಾಗ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಅಂತ ನಾನು ಯೂಸ್ ಮಾಡೋದಿಲ್ಲ ಅಷ್ಟೇನೆ. ಸೊ ಈಗ ಬನ್ನಿ, ಮಶ್ರೂಮ್ ಪೆಪ್ಪರ್ ಮಾಡಬೇಕಲ್ಲ, ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ, ಖಾರಕ್ಕೆ ಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಅದು ತಳ ಹಿಡ್ಕೊಂಡಿತ್ತಲ್ಲ ಅಂದ್ಬಿಟ್ಟು ನೀರು ಹಾಕಿ ಬೇಗ ಇವಾಪರೇಟ್ ಆಗೋ ಥರ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಸೇರಿಸ್ಬಿಟ್ಟು ಬಾಡಿಸ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಪೆಪ್ಪರ್ ಹಾಕೊಂಡಿದ್ದೀನಿ. ಈಗ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ಇದು ಏನಪ್ಪ ಆಗುತ್ತಂದ್ರೆ ಮಶ್ರೂಮಲ್ಲಿ ತುಂಬ ನೀರು ಇರುತ್ತಲ್ವಾ, ಅದು ಸಾಗಿ ಆಗ್ಬಿಡತ್ತೆ. ಸೊ ಇದು ತಕ್ಷಣನೇ ಫ್ರೈ ಮಾಡಿ ತಕ್ಷಣನೇ ಈ ಥರ ಒಗ್ಗರಣೆ ಕೊಟ್ಬಿಟ್ಟು ತಿಂದ್ಬಿಡ್ಬೇಕು, ಇಲ್ಲಾಂದರೆ ಸಾಗಿ ಅನಿಸುತ್ತೆ. ಬಟ್ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಬೈ ಬೈ ಸ್ನೇಹಿತರೆ. ಆ್ಯಂಡ್ ಇದನ್ನ ತಿನ್ನೋದಕ್ಕೆ ಅಂತಾನೆ ಒಂದು ಸೆಪರೇಟ್ ಬೌಲ್ ಅಂಡ್ ಪ್ಲೇಟನ್ನು ನಾನು ತರಿಸಿದ್ದೆ. ಇದ್ರ ಸೆಟ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ. ಆನ್ಲೈನಲ್ಲಿ ತಗೊಂಡಿದ್ದು ನಾನು. ಇದನ್ನ ಕೂಡ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಈ ಥರ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇಡ್ಸುತ್ತೆ, ಬಟ್ ನಮಗೂ ಖುಷಿ ಆಗುತ್ತೆ ತಿನ್ಬೇಕಾದ್ರೆ, ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ರೆಸ್ಟೋರೆಂಟಲ್ಲಿ ಆದರೆ ಸ್ವಲ್ಪ ಏನು ಎಣ್ಣೆ ಯೂಸ್ ಮಾಡಿದಾರೋ ಅಂತ ಟೆನ್ಷನ್ ಇರುತ್ತಲ್ವಾ.